ಬಸವಣ್ಣನವರು ಸಮಾಜ ಸುಧಾರಕರಲ್ಲ. ಪುರಂದರದಾಸರದಾರ, ಅಕ್ಕಮಹಾದೇವಿ ಅದಾರ, ಶಿಶುನಾಳ್ ಶರೀಫರು. ಇವರೆಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಮಾಜ ಸುಧಾರಕರು. ಬಸವಣ್ಣನವ್ರ ಜನ್ಮಸ್ಥಳ ಗೊತ್ತಾ ನಿಮಗೆ? ಬಸವ ಕಲ್ಯಾಣ ಅಲ್ಲ, ಬಾಗೇವಾಡಿ. ಹೌದಾ? ನೋಡಿರಿ, ಬಸವಣ್ಣನವರು ಅದಲ್ಲ, ಅವರು ವಿಜಯಪುರ ಜಿಲ್ಲೆ, ಮುಂಚೆ ಬಿಜಾಪುರ ಅಂತ ಕರೀತಿದ್ರು. ವಿಜಯಪುರ ಜಿಲ್ಲೆಯ ಈಗಿನ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಅನ್ನೋ ಊರು, ಅದು ಅಲ್ಲಿ ಅವ್ರು ಜನಿಸ್ತಾರೆ. ಅವರು ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ಉದರದಿಂದ ಅವರು ಜನಿಸ್ತಾರೆ. ಯಾರು? ನಾಗಲಾಂಬಿಕೆ. ಅವ್ರ ಸಹೋದರಿ, ಅವ್ರ ಅಕ್ಕನ ಹೆಸರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬಸವಣ್ಣವರು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿರ್ತಾರೆ. ಆ ಬ್ರಾಹ್ಮಣರಿಗೆ ಜನಿವಾರ ಅಂತ ಹಾಕ್ತಾರೆ. ಕೇಳಿದರೆ ಬಸವಣ್ಣನವರಿಗೆ ಹಾಕ್ತಾರೆ ಚಿಕ್ಕವರಿದ್ದಾಗ ಜನಿವಾರವನ್ನು. ಆನಂತರ ಅವ್ರು ಸಣ್ಣ ಹುಡುಗ, ಅವ್ರು ಗೊತ್ತಾಗಲ್ಲ, ನನಗೆ ಜನಿವಾರ ಹಾಕಿರಿ, ನಮ್ಮ ಅಕ್ಕನಿಗೆ ಯಾಕೆ ಹಾಕಿಲ್ಲ ಅಂತ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಹೆಣ್ಣುಮಕ್ಕಳಿಗೆ ಅವು ನಿಷಿದ್ಧ, ಹಾಕಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ, ಹೆಣ್ಣು ಗಂಡು ಎಲ್ಲರೂ ಸಮಾನರು. ಗಂಡು ಮಕ್ಕಳಿಗೆ ಎಷ್ಟು ಹಕ್ಕು ಐತೋ ಹೆಣ್ಮಕ್ಳಿಗೂ ಅಷ್ಟೇ ಹಕ್ಕು. ಹೆಣ್ಮಕ್ಳಿಗೆ ಯಾಕೆ ಸ್ವತಂತ್ರತೆ ಕೊಡಲ್ಲ ನೀವು? ಪ್ರಶ್ನೆ ಮಾಡ್ತಾನೆ ಅವ್ರ ತಂದೆ ತಾಯಿಗೆ, ಅವ್ರ ಗುರುಗಳಿಗೆ. ನನಗೆ ಹಾಕಿದಂಥ ಜನಿವಾರ ನಮ್ಮ ಅಕ್ಕನಿಗೆ ಯಾಕೆ ಹಾಕಲ್ಲ, ಹೆಣ್ಣು ಮಕ್ಕಳಿಗೆ ಯಾಕೆ ಹಾಕಲ್ಲ ಈ ಸಮಾಜದಲ್ಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೋಸ್ಕರ ಮನೆ ಬಿಟ್ಟು ಆತ ಕಟ್ಟಿದಂಥ ಜನಿವಾರನ ತೆಗೆದು ಮನೆ ಬಿಟ್ಟು ಹೋಗ್ತಾನೆ. ಅವ್ರ ಗುರುಗಳು ಯಾರಪ್ಪ ಅಂತಂದ್ರೆ, ಕೂಡಲ ಸಂಗಮದ ಹತ್ರ ಈಶಾನ್ಯ ಗುರುಗಳು ಅಂತ ಬರ್ತಾರೆ. ಅವ್ರು ಈಶಾನ್ಯ ಗುರುಗಳು. ಅವ್ರ ಗುರುಗಳ ಹತ್ರ ಹೋಗಿ ವಿದ್ಯಾ ಕಲಿತ ಏನಾಗತ್ತಪ್ಪ ಅಂದ್ರೆ, ಕಲ್ಯಾಣಕ್ಕೆ ಹೋಗ್ತಾನೆ. ಕಲ್ಯಾಣ ಅಂದ್ರೆ ಈಗಿರ್ತಕ್ಕಂಥ ಬಸವ ಕಲ್ಯಾಣ ಹೆಸರು ಕೇಳಿದ್ರಲ್ಲ, ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಕಲಚೂರಿ ಎನ್ನುವಂಥ ರಾಜಮನೆತನಕ್ಕೆ ಹೋಗಿ ಅಲ್ಲಿ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ರಾಜನ ಹೆಸರು ಬಿಜ್ಜಳ ಅಂತೇಳಿ. ಬಿಜ್ಜಳ ಬರೀ ಜ್ವಾಳ ಅಲ್ಲ, ಬಿಜ್ಜಳ ಎನ್ನುವಂಥ ರಾಜನ ಹತ್ರ ಏನಾಗ್ತಾನಂತಂದ್ರೆ ಭಂಡಾರಿ ಅಧಿಕಾರಿ ಆಗಿರ್ತಾನೆ. ಭಂಡಾರಿ ಅಧಿಕಾರಿ ಅಂತಂದ್ರೆ ಹಣಕಾಸು ವ್ಯವಹಾರವನ್ನು ನೋಡಿಕೊಳ್ಳುವಂಥ ಅಧಿಕಾರಿಯಾಗಿರ್ತಾರೆ, ಬಸವಣ್ಣನವರಾಗಿರ್ತಾರೆ. ಭಕ್ತಿ ಭಂಡಾರಿ ಅಂತ ಕರೀತಾರೆ. ಕೇಳಿದ್ರೆ ಹೆಸರು ಭಕ್ತಿ ಭಂಡಾರಿ ಬಸವಣ್ಣ ಅಂತ. ಭಕ್ತಿಯಲ್ಲಿಯೂ ಕೂಡ ಭಂಡಾರಿ ಅವರು. ಭಂಡಾರಿ ಅಂದ್ರೆ ಶ್ರೀಮಂತರು. ಭಕ್ತಿಯಲ್ಲಿಯೂ ಭಂಡಾರಿ, ಜೊತೆಗೆ ಅಲ್ಲಿರ್ತಕ್ಕಂಥ ಖಜಾನೆಗೂ ಕೂಡ ಇವರು ಭಂಡಾರಿ ಅಧಿಕಾರಿಗಳಾಗಿರ್ತಾರೆ. ಅಲ್ಲಿ ಕಲ್ಯಾಣದಲ್ಲಿ ಸಮಾನತೆಯನ್ನು ಎಲ್ಲ ಜಾತಿ ಜನಾಂಗ ಧರ್ಮದವರಿಗೆ ಸಮಾನವಾಗಿರ್ಬೇಕಂತೇಳಿ ಬಸವಣ್ಣನವ್ರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಒಂದು ವಿಶಿಷ್ಟವಾದ ಒಂದು ಕಟ್ಟಡವನ್ನು ಕಟ್ತಾರೆ. ಅದರ ಹೆಸರು ಏನಪ್ಪ ಅಂದ್ರೆ ಅನುಭವ ಮಂಟಪ ಅಂತೇಳಿ. ಈ ಅನುಭವ ಮಂಟಪವನ್ನು ಯಾಕೆ ನಿರ್ಮಾಣ ಮಾಡ್ತಾರಪ್ಪ ಅಂತ ಈಗಾಗಲೇ ಹೇಳಿದ್ನಲ್ಲ, ಈ ಸಮಾಜದಲ್ಲಿ ಆ ಸಮಯದಲ್ಲಿ, ಯಾವ ಸಮಯದಲ್ಲಿ ಅಂತಂದರೆ 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಅತಿ ಹೆಚ್ಚಾಗಿತ್ತು. ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನ ತೊಲಗಿಸ್ಬೇಕು ಅಂತೇಳಿ ಬಸವಣ್ಣನವರು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿಯಪ್ಪ ಅಂದ್ರೆ ಈಗಿನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಗೆ ಬರುವಂಥ ಎಲ್ಲ ಶರಣರಿಗೆ ಸ್ವಾಗತ ಮಾಡ್ತಾರೆ ಬಸವಣ್ಣವರು. ಅಲ್ಲಿ ಬರಬೇಕಾಗಿತ್ತಂದ್ರೆ ಯಾವ ಜಾತಿ ಜನಾಂಗದವ್ರು ಬಂದರೂ ನಡೀತಿತ್ತು. ಬಟ್ ಅವಾಗ ಏನಿತ್ತು, ಯಾರ ಮನೆಗೆ ಮೇಲ್ವರ್ಗ ಕೀಳ್ವರ್ಗ ಅಂತಿತ್ತು. ಯಾರು ನೀರು ಕೊಡ್ತಾ ಇದ್ದಿಲ್ಲ, ದಲಿತರು ಮೇಲ್ವರ್ಗರು, ಈ ಥರ ಭೇದ ಭಾವ ಇತ್ತು. ಬಟ್ ಇಲ್ಲಿ ಬಸವಣ್ಣವರು ಸಮಾನತೆ ಸಾರಬೇಕನ್ನೋ ಉದ್ದೇಶದಿಂದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಈ ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ, ಅನುಭವ ಮಂಟಪನೊಬ್ಬರು ಅಧ್ಯಕ್ಷರನ್ನು ಮಾಡ್ತಾರೆ. ಆ ಅಧ್ಯಕ್ಷರು ಯಾರಾಗ್ತಾರೆ ಮೊಟ್ಟ ಮೊದಲು ಅಂದ್ರೆ ಅಲ್ಲಮ ಪ್ರಭುಗಳು ಅಂತ ಬರ್ತಾರೆ.